ನಾನು ಅಂಗಡಿಲಿ ಶುಂಠಿ ಬಿಟ್ಬಿಟ್ಟು ಬಂದೆ ಅನ್ಸುತ್ತೆ, ಹೋಗಿ ತಂದ್ಬಿಡ್ತೀನಿ. ನೀನ್ ಇಲ್ಲೇ ಇರಪ್ಪ. ಸರಿ ಅಜ್ಜಿ. ಪುಟ್ಟ ಚೆಲುವೆ ಕಿನ್ನರಿಯಂತೆ ಮಾತು ಮುತ್ತು ಹೆಕ್ಕಿಕೊಂಡಂತೆ ಪುಟ್ಟ ನಗುವು ಸುಳಿಮಿಂಚಿನಂತೆ ದಿಟ್ಟಿ ನೆಟ್ಟು ಹೆಜ್ಜೆ ಇಟ್ಟಂತೆ ಹೊಸ ಗಾಳಿಯು ಬೀಸಲಿ ಎಂದು ನೀ ಕೆತ್ತಿರೋ ಕನಸಿನ ಮೇಲೆ ಹಿತವಾದ ತಂಗಾಳಿ ಅದು ಮದವೆದ್ದ ಬಿರು. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಯಾಕೆ? ಇದೇನ್ ವಿದೇಶನ? ವೀಸಾ ಇಲ್ದೇ ಹೋದ್ರೆ ಒಳಗಡೆನೆ ಬಿಡೋದಿಲ್ವಾ? ಹಾಲಲ್ಲಿ ಹೋಗಿ ಕೂತ್ಕೊಳ್ಳಿ. ಹಾಲಲ್ಲಿ ಹೋಗಿ ಕೂರೋದಕ್ಕೆ ನನ್ಗೆ ಭಯ ಆಗುತ್ತೆ. ಇನ್ನೇನ್ ಅಜ್ಜಿ ಬರ್ತಾರೆ, ಏನ್ ಹೆದರ್ಕೋಬೇಡಿ, ಹೋಗಿ ಕೂತ್ಕೊಳ್ಳಿ. ಅಯ್ಯೋ, ಅಜ್ಜಿನ್ ಕಂಡ್ರೆ ನನ್ಗಿನ್ನೂ ಭಯ ಜಾಸ್ತಿ ಆಗುತ್ತೆ. ಯಾಕೆ ನನಗೆ ಹೀಗೆ ಹಿಂಸೆ ಕೊಡ್ತಿದ್ದೀರಾ? ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ಹೋಗಿ. ತುಳಸಿ, ನಿಲ್ಲು ತುಳಸಿ. ಏಯ್, ನೀನು ನನ್ನ ನೋಡಿದ್ರೆ ಮೈಯೆಲ್ಲ ಉರಿಯುತ್ತಾ? ನೀನ್ ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ? ತುಳಸಿ, ನಾನಂತ ತಪ್ಪೇನ್ ಮಾಡಿದ್ದೀನಿ? ತುಳಸಿ, ಈ ಕಡೆ ನೋಡು. ತುಳಸಿ, ಈಗ ನೋಡ್ತೀಯಾ ಇಲ್ವೋ? ನಿನ್ ಮನ್ಸಲ್ಲಿ ನನ್ನ ಬಗ್ಗೆ ಏನಂತ ಅನ್ಕೊಂಡಿದ್ಯಾ? ನಾನ್ ಪೊರ್ಕಿ ಅಂತನಾ ಅಥವಾ ಹುಡುಗಿರಿಂದ ಸುತ್ತೋ ರೋಮಿ ಅಂತನಾ? ಮತ್ತ್ಯಾಕೆ ತುಳಸಿ ಮುಖ ತೀರಿಸ್ಕೊಂಡಿದ್ಯಾ? ನಾನು ಎಷ್ಟು ದೊಡ್ಡ ತೊಂದರೆ ಸಿಕ್ಕಾಕೊಡಿದೀನಿ ಅಂತ ಗೊತ್ತಾ ನಿನ್ಗೆ? ಬ್ಯಾಂಕಲ್ಲಿ ತಲೆ ಹೋಗೋಂಥ ಕೆಲಸನ ಬಿಟ್ಟು ನಿನ್ನ ಮೊದಲನೇ ದಿನ ಕಾಲೇಜಲ್ಲಿ ನೋಡಬೇಕು ಅಂತ ನಾನು ಬಂದೆ. ನೀನು ಕಾಲೇಜ್ಗೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಏನು ಕಾರಣ ಅಂತ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ? ಯಾಕೆ ತುಳಸಿ ಹೇಳಿಲ್ಲ? ಸರಿ, ಮಾರನೇ ದಿನ ನಾನು ಹಾಸನದಿಂದ ಫೋನ್ ಮಾಡಿದೆ. ನಿಮ್ಮಪ್ಪ ಫೋನ್ನೇ ತಗೊಳ್ಳಿಲ್ಲ. ನೀನು ಕಾಲೇಜಿಗೆ ಬಂದಿರ್ತೀಯ ಅನ್ಕೊಂಡು ಕಾಲೇಜಿಗೆ ಫೋನ್ ಮಾಡಿದ್ರೆ ನಿಮ್ಮಪ್ಪ ಫೋನ್ ತಗೊಂಡು ಇನ್ಮೇಲೆ ತುಳಸಿ ಹತ್ರ ನೀನು ಮಾತಾಡಬಾರ್ದು ಅಂತ ಮುಖ ಕೊಡ್ದಂಗೆ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ರು. ನಾನು ಯಾಕೆ ತುಳಸಿ ನಿನ್ನ ಹತ್ರ ಮಾತಾಡಬಾರ್ದು? ನೀನು ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ? ಅದಕ್ಕೇನು ಕಾರಣ ಅಂತ ನಂಗೆ ಈಗಲೇ ಗೊತ್ತಾಗಬೇಕು ತುಳಸಿ. ಇಲ್ಲಿ ನೋಡು ತುಳಸಿ, ನಾನೇನಾರು ತಪ್ಪು ಮಾಡಿದ್ರೆ, ಏ ರಂಜಿತ್, ನೀನು ಮಾಡ್ತಾ ಇರೋ ತಪ್ಪು ಅಂತ ಓಪನ್ ಆಗಿ ಹೇಳ್ಬಿಡು. ಅದನ್ನ ಬಿಟ್ಟು ನೀನು ಈ ರೀತಿ ಮಾತಾಡದೆ ನಿಂತಿದ್ರೆ ನನಗೆ ತುಂಬ ನೋವಾಗುತ್ತೆ ತುಳಸಿ. ತುಳಸಿ, ನಾನು ಮಾತಾಡ್ತಾ ಇದ್ರು ಕೇರ್ ಮಾಡದೆ ಹೋಗ್ತಾ ಇದೆಯಲ್ಲ, ಇದಕ್ಕೇನರ್ಥ? ತುಳಸಿ ನೋಡಿ, ಅಪ್ಪ ನಿಮಗೆ ತಿನ್ನೋದಕ್ಕೆ ಹೇಳಿದ್ದಾರೆ. ದೋಸೆ ಮಾಡ್ಕೊಡ್ತೀನಿ, ಹಾಲಲ್ಲಿ ಹೋಗಿ ಕೂತ್ಕೊಳ್ಳಿ. ದೋಸೆನೂ ಬೇಡ, ಗೀಸೆನೂ ಬೇಡ. ನೀನು ಈ ರೀತಿ ಮುಖ ಊದಿಸ್ಕೊಂಡು ದೋಸೆ ಹಾಕಿದ್ರೆ ಆ ಭಿಕ್ಷಿಕ ಕೂಡ ತಿನ್ನೋದಿಲ್ಲ. ತುಳಸಿ, ಈಗ ನನ್ಗೆ ಹಸ್ವಿಲ್ಲ. ಈಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು, ಅಷ್ಟೇ ಸಾಕು. ನಾನು ಹೇಳ್ತಾ ಇರೋ ನಿನ್ ಕಿವಿ ಕೇಳಿಸ್ತಾ ಇಲ್ವಾ? ತುಳಸಿ, ಅಜ್ಜಿ ಬಂದ್ರು ಅಂತ ಕಾಣಿಸುತ್ತೆ. ಮೊದಲು ನೀನು ಹೊರಗಡೆ ಹೋಗು. ಹೊಸ ಗಾಳಿಯು ಬೀಸಲಿ ಎಂದು ನೀ ಕೆತ್ತಿರೋ ಕನಸಿನ ಮೇಲೆ ಹಿತವಾದ ತಂಗಾಳಿ ಅದು ಮದವೆದ್ದ ಬಿರುಗಾಳಿ ಮರಿದು. ತುಳಸಿ, ರಂಜಿತ್ ಎಲ್ಲಿ ಹೋದ್ನೆ? ನಂಗೆ ರಂಜಿತ್ ಗೊತ್ತಿಲ್ಲ, ಸಂಜಿತ್ ಗೊತ್ತಿಲ್ಲ. ಏನೇ ಇದು ರಗಳೆ? ನಾನು ರಂಜಿತ್ ಎಲ್ಲಿ ಅಂತ ಕೇಳಿದ್ರೆ ನೀನು ರಂಜಿತ್ ಪಂಜಿತ್ ಯಾರು ಇಲ್ಲ ಅಂತೀಯಲ್ಲೇ. ಅಲ್ಲೇನಪ್ಪ ಮಾಡ್ತಿದ್ಯಾ? ತುಂಬಾ ಹಶ್ವಾಗ್ತಿದ್ಯೇನೋ? ಹಾಗೇನಿಲ್ಲ ಅಜ್ಜಿ, ನಿಮ್ಮ ಗಂಟ್ಲು ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮ ಕಷಾಯ ಮಾಡೋಣ ಅಂತ ಬಿಸಿನೀರು ಇಡ್ತಾ ಇದ್ದೆ.
ಆಗಿನ ಕಾಲದಲ್ಲಿ 20-30 ಜನರಿಗೆ ಅಡ್ಗೆ ಮಾಡ್ಬಡ್ಸಿ ಎಲ್ರೂ ಒಟ್ಟಿಗೆ ಸಂಸಾರ ಮಾಡ್ತಾ ಇದ್ವಿ. ಈಗಿನ ಕಾಲದಲ್ಲಿ ಗಂಡನು ಕೂಡ ಅಡ್ಗೆ ಮಾಡದೆ ಆರಾಮಾಗಿ ಕೂತಿರ್ತಾರೆ. ರಂಜಿತ್, ನಿನಗೆ ಹೆಂಡತಿಯಾಗಿ ಬರೋಳು ತುಂಬಾ ಅದೃಷ್ಟ ಮಾಡಿರ್ತಾಳಪ್ಪ. ಹಾ ಸರಿ, ನೀರ್ ಕಾದಿರತ್ತೆ ಅನ್ಸುತ್ತೆ, ನಾನ್ ಶುಂಠಿ ಹಾಕಿ ಬರ್ತೀನಿ. ಯಾಕಪ್ಪ, ಅವಳ ಹತ್ರ ಏನ್ ಮಾತಾಡ್ದೆ? ಮೊದಲನೇ ದಿನ ಕಾಲೇಜ್ಗೆ ಯಾಕೆ ಹೋಗಿಲ್ಲ ಅಂತ ಕೇಳ್ದೆ. ಅದಕ್ಕೆ ಮುಖನ ಆ ಕಡೆ ತಿರ್ಸ್ಕೊಂಡ್ ಕೂತಿದ್ದಾಳೆ. ಅಲ್ಲ, ನಿಜವಾಗ್ಲೂ ಅದನ್ನೇನ ಕೇಳಿದ್ ನೀನು? ಬೇರೆ ಏನ್ ಅಜ್ಜಿ ಕೇಳಿರ್ತೀನಿ? ನೋಡಜ್ಜಿ, ನಿಮ್ ಮೊಮ್ಮಗಳು ಕೋಪ ಮಾಡ್ಕೊಳ್ತಾಳೆ ಅಂತ ನಾನ್ ಪ್ರಶ್ನೆ ಕೇಳದೆ ಇರೋದಕ್ಕಾಗುತ್ತಾ? ಅಯ್ಯೋ, ಸ್ವಲ್ಪ ನಿಧಾನವಾಗಿ ಮಾತಾಡು. ಅವಳು ಗೊತ್ತಾದ್ರೆ ಕೋಪಿಸ್ಕೊಂಡು ದೇವಸ್ಥಾನದಲ್ಲಿ ಕೂತ್ಕೋತಾಳೆ. ಕೋಪಿಸ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗ್ತಾಳ? ಹ್ಮ್. ಹಾಗೆಲ್ಲ ಮಾಡ್ತಾಳ ಅಜ್ಜಿ? ಅಜ್ಜಿ, ಸ್ವಲ್ಪ ಆಚೆ ಬರ್ತೀಯಾ? ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ, ನನ್ ಜೊತೆ ನೀನು ಬಾ. ಇದೇನೇ ತುಳಸಿ, ದೇವ್ರು ಇಲ್ಲ, ದೆವ್ವನೂ ಇಲ್ಲ, ಇನ್ಮೇಲೆ ದೇವಸ್ಥಾನಕ್ಕೆ ಹೋಗಲ್ಲ ಅಂತಿದ್ದೋಳು ಇದ್ದಕ್ಕಿದ್ದಾಗೆ ದೇವಸ್ಥಾನಕ್ಕೆ ಹೊರಟ್ಬಿಟ್ಟೆ. ನಂಗೆ ದೇವ್ರ ಮೇಲೂ ನಂಬಿಕೆ ಇದೆ, ದೆವ್ವದ ಮೇಲೂ ನಂಬಿಕೆ ಇದೆ. ಆದ್ರೆ ನನಗ್ ನಂಬಿಕೆ ಇಲ್ಲಪ್ಪ. ದೇವ್ರು ಅನ್ನೋನ್ ಇದ್ದಿದ್ರೆ ಇಂಥ ಚಿನ್ನದಂತ ಹುಡುಗನಿಗೆ ಇಷ್ಟು ತೊಂದರೆ ಕೊಡ್ತಿದ್ನೇನೆ. ಇನ್ಮೇಲೆ ದೇವ್ರೇ ಬಂದ್ ಕರೆದ್ರು ನಾನ್ ದೇವಸ್ಥಾನಕ್ ಬರಲ್ಲಪ್ಪ. ಹಾಗಾದ್ರೆ ಈಗ ನನ್ ಜೊತೆ ನೀನ್ ದೇವಸ್ಥಾನಕ್ಕೆ ಬರಲ್ವಾ? ದೇವ್ರೇ ಬಂದ್ ಕರೆದ್ರು ಬರಲ್ಲ ಅಂತ ಹೇಳಿಲ್ವೇನೆ? ಇನ್ನು ನೀನ್ ಬಂದ್ ಕರಿತಿದ್ಯಾ? ನೀನೇ ದೇವ್ರೇನೆ? ಸರಿ, ನೀ ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಅಜ್ಜಿ, ಅವಳನ್ನ ದೇವಸ್ಥಾನಕ್ಕೆ ಹೋಗೋದ್ ಬೇಡ ಅಂತ ಹೇಳಿ ಅಜ್ಜಿ. ನಾನು ಅವಳ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಹೋದ್ರೆ ಹೋಗ್ಲಿ ಬಿಡು, ನಾನ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಯಾಕೆ ನನ್ನ ಹತ್ರ ನೀನ್ ಮಾತಾಡಲ್ವಾ? ನಾನು ತುಳಸಿ ಬಗ್ಗೆನೇ ಮಾತಾಡ್ಬೇಕು. ಹೌದಾ? ಹ್ಞೂ. ಸರಿ, ಹಾಗಾದ್ರೆ ಅವಳು ಹೋಗ್ಲಿ ಬಿಡಿ ಅಜ್ಜಿ. ಹ್ಮ್. ರಂಜಿತ್, ಅವಳ ಹತ್ರ ಏನ್ ಮಾತಾಡ್ದೆ ನೀನು? ನನ್ ಮೊಮ್ಮಗಳು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದು ನಾನ್ ನೋಡೇ ಇರ್ಲಿಲ್ಲ. ಅಜ್ಜಿ, ಅಂಥದ್ದೇನು ಮಾತಾಡ್ಲಿಲ್ಲ ಅಜ್ಜಿ. ಅವಳು ನನ್ನ ಹತ್ರ ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳಿದೆ. ಅವಳು ಯಾಕೆ ನನ್ನ ಮೇಲೆ ಕೋಪಿಸ್ಕೊಂಡಿದ್ದಾಳೆ? ನಾನಂತ ತಪ್ಪೇನು ಮಾಡಿದ್ದೀನಿ ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಏನು ಅಂತ ಬಾಯ್ಬಿಟ್ಟು ಹೇಳಿದ್ರೆ ತಾನೇ ಅವಳ ಮನ್ಸಲ್ಲಿ ಏನಿದೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದು. ಅವಳ ಮನಸ್ಸಲ್ಲಿ ಏನಿದೆ ಅಂತ ನನಗ್ ಚೆನ್ನಾಗ್ ಗೊತ್ತಪ್ಪ. ಅವಳಿಗೆ ನಿನ್ಮೇಲ್ ಕೋಪ ಇಲ್ಲಪ್ಪ, ಯಾವತ್ತು ಅಸಹಾಯಕತೆ ಇರೋದು. ಅಸಹಾಯಕತೆನಾ? ಏನ್ ಹೇಳ್ತಾ ಇದ್ದೀರಾ ಅಜ್ಜಿ? ಹೌದಪ್ಪ, ನಿನ್ ತಂಗಿ ಲಾವಣ್ಯ ಇದ್ದಾಳಲ್ಲ, ಅವಳು ತುಳಸಿ ಹತ್ರ ಹೋಗಿ ಇನ್ಮೇಲೆ ನೀನು ನಮ್ಮ ಅಣ್ಣನ ಹತ್ರ ಮಾತಾಡಬಾರ್ದು ಅಂತ ಕಂಡೀಷನ್ ಹಾಕಿದಳಪ್ಪ. ಯಾಕೆ? ನಿನಗೆ ನಿಮ್ಮ ಮನೇಲಿ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ಬೇಕು ಅನ್ಕೊಂಡಿದಾರಲ್ವಾ, ಆ ಹುಡುಗಿ ಬಾಳು ಹಾಳಾಗ್ಬಾರ್ದು ಅಂತ. ಅದಕ್ಕೆ ತುಳಸಿ ನಿನ್ನ ಹತ್ರ ಮಾತಾಡ್ತಿಲ್ಲಪ್ಪ. ಲಾವಣ್ಯ ಹೇಳ್ಬಿಟ್ರೆ ಏನು ಅಂತ ನನ್ನ ಹತ್ರ ಒಂದು ಮಾತು ಕೂಡ ಕೇಳಬಾರ್ದಾ? ಹಾಗಂತ ಸುಮ್ಮನೆ ಮಾತು ಬಿಟ್ಬಿಡೋದಾ? ನಿನ್ನ ಒಳ್ಳೆ ಮನ್ಸು ಗೊತ್ತಾದ್ರೆ ಯಾವ ಹುಡುಗಿನೂ ನಿನ್ನ ಹತ್ರ ಮಾತಾಡದೆ ಇರಲ್ಲಪ್ಪ. ಅದಕ್ಕೆ ತುಳಸಿ ಇನ್ನೊಂದು ಹುಡುಗಿ ಬಾಳ ಹಾಳಾಗ್ಬಾರ್ದು ಅಂತ ನಿನ್ನ ಹತ್ರ ಮಾತು ಬಿಟ್ಟಿದ್ದಾಳಪ್ಪ. ನೋಡು, ನಾವೇ ನಿಂಗೆ ತುಳಸಿನ ಮದುವೆ ಮಾಡ್ಬೇಕು ಅನ್ಕೊಂಡಿದ್ವಿ. ಅದಕ್ಕೆ ಮುತ್ತುಗೆ ನಿನ್ಮೇಲೆ ತುಂಬಾ ವಿಶ್ವಾಸನಪ್ಪ. ಏನ್ ಮಾಡಕ್ಕಾಗತ್ತೆ, ಅಷ್ಟ್ರಲ್ಲಿ ನಿನ್ಗೆ ಬೇರೆ ಹುಡುಗಿ ಜೊತೆ ನಿಶ್ಚಯ ಆಗೋಯ್ತಲ್ಲ. ಹಣೆ ಬರಹ ಬದಲಾಯಿಸಕ್ಕಾಗತ್ತಪ್ಪ. ಯಾಕಜ್ಜಿ ಆಗಲ್ಲ? ನಾನು ತುಳಸಿನೇ ಮದುವೆ ಆಗೋದು ಅಂದ್ರೆ ಏನಜ್ಜಿ ಮಾಡ್ತೀರಾ? ಏನ್ ಹೇಳ್ತಿದ್ಯಪ್ಪ ರಂಜಿತ್? ನೀನ್ ಹಾಗೆ ಹೇಳಿದ್ರೆ ಈ ಊರಲ್ಲಿ ನನ್ನ ಮೊಮ್ಮಗಳಷ್ಟು ಅದೃಷ್ಟವಂತೆ ಯಾರೂ ಇರಲ್ಲಪ್ಪ. ಆದ್ರೆ ನೀನು ಹುಡುಗಾಟಕ್ಕೆ ಹೇಳ್ತಿದ್ಯಾ ಅಥವಾ ನಿಜವಾಗೂ ಹೇಳ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲಪ್ಪ. ಆದ್ರೆ ನಿನ್ನ ಮಾತು ಕೇಳಿದ್ರೆ ನನಗೆ ಮದ್ವೆ ಊಟ ತಿಂದಷ್ಟೇ ಸಂತೋಷ ಆಯ್ತು ಕಣಪ್ಪ. ನೋಡಪ್ಪ, ಅವಳು ತುಂಬಾ ಮುಗ್ಧ ಹುಡುಗಿ. ಅವಳ ಜೀವನದಲ್ಲಿ ಹುಡುಗಾಟ ಮಾತ್ರ ಆಡ್ಬೇಡಪ್ಪ. ನಾನು ಯಾಕಜ್ಜಿ ಆಟ ಆಡಬೇಕು? ನಿಮ್ಮ ಮೊಮ್ಮಗಳನ್ನ ಮದುವೆ ಮಾಡ್ಕೊಡ್ತೀರಾ ಅಂತ ಕೇಳಿದ್ರೆ ನಾನು ಕೇಳಿದ್ಮೇಲೆ ನೀವು ಮಾಡ್ಕೊಡದೇ ಇರ್ತೀರಾ? ರಂಜಿತ್, ಈಗಲೇ ಅವಳಿಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಬಿಡಪ್ಪ. ನಿನ್ನಂತ ಒಳ್ಳೆ ಹುಡುಗ ಅವಳಿಗೆ ಎಲ್ಲಪ್ಪ ಸಿಗ್ತಾನೆ? ನನ್ನ ವಯಸ್ಸಲ್ಲಿ ನಾನು ಅನುಭವಿಸಿರೋ ವೇದನೆ ಅವಳು ಈಗಲೇ ಅನುಭವಿಸ್ಬಿಟ್ಟಿದ್ದಾಳಪ್ಪ. ಅವಳಿಗೆ ಆಧಾರವಾಗಿ ನೀನು ಅವಳ ಜೊತೆ ಕೊನೆವರೆಗೂ ಇರೋದಾದ್ರೆ ಈಗಲೇ ಅವಳನ್ನ ಕರ್ಕೊಂಡು ಹೋಗ್ಬಿಡು.
ಕರ್ಕೊಂಡು ಹೋಗ್ಬಿಡು. ನನ್ನ ನಂಬಿ ಅಜ್ಜಿ, ತುಳಸಿ ಬಿಟ್ಟು ನನ್ನ ಮನ್ಸಲ್ಲಿ ಬೇರೆ ಯಾರೂ ಇಲ್ಲ. ನಾನು ಅವಳನ್ನೇ ಮದುವೆ ಆಗ್ತೀನಿ, ಕೊನೆವರೆಗೂ ಅವಳ ಜೊತೆನೆ ಕೂಡ ಬಾಳ್ತೀನಿ ಅಜ್ಜಿ. ಬಾರಪ್ಪ, ಈಗ್ಲೇ ದೇವಸ್ಥಾನಕ್ಕೆ ಹೋಗೋಣ. ಅಜ್ಜಿ, ಅದಕ್ಕೆ ಅಂತ ಈಗಲೇ ಮದುವೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಇಲ್ಲಪ್ಪ, ಅವಳ ಹತ್ರ ರಂಜಿತ್ ಒಳ್ಳೆ ಹುಡುಗ, ನಿನ್ನನ್ ಮರ್ತಿಲ್ಲ ಅಂತ ಹೇಳ್ದೆ. ಆದ್ರೆ ಅವಳು ನಂಬ್ಲೇ ಇಲ್ಲ. ಅದಕ್ಕೆ ಈಗ್ಲೇ ನಾವು ಹೋಗಿ ಅವಳ ಹತ್ರ ಹೇಳೋಣ ಬಾ. ಅದೆಲ್ಲ ಏನು ಬೇಡ ಅಜ್ಜಿ. ಪೊಲೀಸರು ನನ್ನ ಮೇಲೆ 4 ಕೇಸ್ ಹಾಕಿದ್ದಾರೆ. ಅದೆಲ್ಲ ಇತ್ಯರ್ಥ ಆಗೋದಕ್ಕೆ ಇನ್ನೂ 10-15 ದಿನ ಆಗುತ್ತೆ. ಅದಾದ್ಮೇಲೆ ನಾನು ಮನೇಲಿ ಮಾತಾಡಿ ಆಮೇಲೆ ತುಳಸಿ ಹತ್ರ ಹೇಳಿದ್ರೆ ಸಾಕು. ಹಾಗಲ್ಲ ರಂಜಿತ್, ನೋಡು, ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಬಾರ್ದು ಅಂತ ತುಳಸಿ ಹಠ ಹಿಡ್ತಿದ್ದಾಳಪ್ಪ. ರಂಜಿತೆ ಮದ್ವೆಗೆ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾಳಪ್ಪ. ನೋಡು, ಅವಳ ಮನ್ಸು ಹೇಗೆ ಬದಲಾಯಿಸೋದು ಅಂತ ನನಗೆ ಗೊತ್ತಾಗ್ತಿಲ್ಲಪ್ಪ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅಜ್ಜಿ. ಈ ರಂಜಿತ್ ತುಳಸಿ ಮುಂದೆ ಡ್ರಾಮಾ ಮಾಡಿ ಅವಳ ಮನ್ಸನ್ನ ಹೇಗ್ ಬದಲಾಯಿಸ್ತಾನೆ ಅಂತ ನೋಡ್ತಾ ಇರಿ. ಆಮೇಲೆ ತುಳಸಿ ರಂಜಿತ್ ರಂಜಿತ್ ಅಂತ ನಾನು ಹಿಂದೆನೆ ಸುತ್ತಬೇಕು, ಆಗ ಮಾಡ್ತೀನಿ. ರಂಜಿತ್ 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 ಅಜ್ಜಿ, ನನ್ನ ಫ್ರೆಂಡ್ ಬಂದಿದ್ದಾನೆ ಅನ್ಸುತ್ತೆ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಆಯ್ತಪ್ಪ. ಗಣೇಶ, ರಂಜಿತ್ ಏಯ್ ಬಾರೋ ಮಗ. ಏನ ನೀನು ಬ್ಯಾಗ್ ಕೂಡ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ಯಾ? ಒಳ್ಳೆ ಕೆಲ್ಸ. ನೀನಿರೋ ಜಾಗ ಫೋನ್ ಮಾಡಾದ್ರೆ ಹೇಳಿದಲ್ಲ. ಅದ್ ಸರಿ, ತುಳಸಿ ಇಲ್ಲೇ ಇರೋದು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಏಯ್, ಈ ರಂಜಿತ್ ತುಳಸಿನ ಮನ್ಸಾರೆ ಲವ್ ಮಾಡ್ತಾ ಇದ್ದಾನೆ. ಅವಳು ಎಲ್ಲಿದ್ದಾಳೆ ಅಂತ ಈ ಮನ್ಸಿಗೆ ತಾನಾಗೆ ಗೊತ್ತಾಗೋಯ್ತು. ಅಯ್ಯೋ ಸಾಕ್, ಸುಮ್ನಿರಪ್ಪ. ಸುಮ್ನೆ ಡೈಲಾಗ್ ಹೊಡಿಬೇಡ. ಪೊಲೀಸ್ ಎದ್ರಕೊಂಡು ಯಾವ್ದೋ ಕಾಂಪೌಂಡರ್ ಇರ್ತೀಯ, ಬಾಗಲ್ ತಾಗ ನೋಡಿದಾಗ ತುಳಸಿ ಮನೆ ಆಗಿರುತ್ತೆ ಏಯ್, ಅಷ್ಟೇ. ಸರಿ ಕಣೋ, ಸತ್ಯ ಹೇಳಿ ನನ್ನ ಮಾನ ಕಳಿಬೇಡ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಕಣೋ, ನಾನು ಈ ಮನೇಲಿರೋದು ನಮ್ಮ ಅಮ್ಮಂಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಹಾ ಸರಿ ಸರಿ. ಹಾಗೆ ಗಣೇಶ್ಗೆ ನಾನು ಇಲ್ಲಿರೋದು ಗೊತ್ತಾ? ಇವಾಗ ಗೊತ್ತಾಗ್ಬೇಕಾ ಗೊತ್ತಾಗ್ಬಾರ್ದ? ಏಯ್, ಅವನು ಖಂಡಿತ ಗೊತ್ತಾಗಬೇಕು ಕಣ. ನಾಳೆ ದಿನ ನಾನು ತುಳಸಿನ ಮದುವೆ ಆಗ್ಬೇಕಾದ್ರೆ ಏನಾದ್ರು ಸಮಸ್ಯೆ ಬಂದ್ರೆ ನೀವಿಬ್ರು ತಾನೇ ನನಗೋಸ್ಕರ ಒದೆ ತಿನ್ಬೇಕು. ಆಯ್ತಪ್ಪ, ನಾನು ಗಣೇಶ್ ಹತ್ರ ಹೋಗ್ಬಿಟ್ಟು ಈಗಲೇ ಹೇಳ್ತೀನಿ. ಚೆನ್ನಾಗಿ ಜಿಮ್ ಮಾಡು, ವರ್ಕೌಟ್ ಮಾಡು, ಬಾಡಿ ಬೆಳೆಸು, ಬಾಡಿ ಮೇಂಟೈನ್ ಮಾಡು. ನಾಳೆ ದಿವಸ ನಿನ್ ಮದುವೆ ಆಗ್ಬೇಕಾದ್ರೆ ಚೆನ್ನಾಗಿ ಹೊಡೆದ ತಿನ್ಬೇಕಲ್ಲ. ಏಯ್, ಸುಮ್ಮನೆ ತಮಾಷೆಗೆ ಹೇಳ್ದೆ, ಏನು ಸಮಸ್ಯೆ ಬರಲ್ಲ ಅಪ್ಪ. ಮೊದಲು ನೀನು ಬ್ಯಾಗ್ ಕೊಟ್ಟು ಹೊರಡಪ್ಪ. ಸರಿ ಕಣ, ತಗೋ ಬರ್ಲಾ. ಹುಷಾರಾಗಿರೋ. ಹ್ಞೂ ಕಣ. ಓಕೆನಾ? ಸರಿ ಬಾಯ್. ಏಯ್, ನಾನು ಇಲ್ಲಿರೋ ವಿಷಯ ಯಾರಿಗೂ ಹೇಳ್ಬೇಡ ಅಪ್ಪ. ಹಾ ಓಕೆ ಬಾಯ್. ಓಕೆ ಬಾಯ್. ಯಾರಿವನು? ಓ, ಇವನು ತುಳಸಿನ ಹುಡ್ಕೊಂಡ್ ಬಂದಿದ್ದಾನಾ? ಮೊದ್ಲು ಆ ಯಮ್ಮ ಆಟೋದಲ್ಲಿ ಬಂದು ಅವಮಾನ ಮಾಡಿ ಹೋದ್ಲು. ಈಗ ಇವನ್ ಕಾರಲ್ಲಿ ಬಂದಿದ್ದಾನೆ. ಬರ್ಲಿ, ಇವನು ನನ್ನ ಹತ್ರ ಬಂದು ತುಳಸಿ ಎಲ್ಲಿ ಅಂತ ಕೇಳಬೇಕು. ಆಗ ಈ ಪದ್ಮ ಎಂತ ಭದ್ರಕಾಳಿ ಅಂತ ತೋರಿಸ್ತೀನಿ. ಅಮ್ಮ, ಮೋಹನ್ ಇದಾನ? ನೀವು? ನನ್ನ ಹೆಸರು ವಿಶ್ವ ಅಂತ. ವಿಶ್ವ? ಹಾ, ಅಯ್ಯೋ ವಿಶ್ವಣ್ಣ, ನೀವಾ? ನಿಮ್ಮನ್ನ ಯಾರು ಅಂತ ತಿಳಿದೆ ಬಾಗ್ಲಲ್ಲಿ ನಿಲ್ಸಿ ಕೇಳ್ಬಿಟ್ಟೆ. ಬನ್ನಿ ಅಣ್ಣ, ಬನ್ನಿ. ಯಾಕಣ್ಣ, ನಮ್ಮನೆ ಚಿಕ್ಕದು ಅಂತ ಬರೋದಿಲ್ವಾ? ಹಾಗೇನಿಲ್ಲಮ್ಮ, ಬರ್ತೀನಿ ನಡೀರಿ. ಬನ್ನಿ ಅಣ್ಣ, ಬನ್ನಿ. ಅಯ್ಯೋ ಪರವಾಗಿಲ್ಲ, ನೀವು ಚಪ್ಪಲಿ ಹಾಕೊಂಡೇ ಬರ್ಬೋದು. ಪರವಾಗಿಲ್ಲ. ಕೂತ್ಕೊಳ್ಳಿ ಅಣ್ಣ. ಮೋಹನ್ ತಮ್ಮಡು? ಅವನ್ ಕಾಲೇಜ್ಗೆ ಹೋಗಿದ್ದಾನೆ. ನಿಮ್ ದಯೆಯಿಂದನೇ ಅವನ್ ತುಂಬಾ ಚೆನ್ನಾಗಿ ಓದ್ತಾ ಇರೋದು. ಮೋಹನ್ ತುಂಬಾ ಇಂಟೆಲಿಜೆಂಟ್. ಅವನ್ನ ಓದಿಸೋದೇ ನಾ ಬಾಧ್ಯತೆ. ಹಾ, ಅಂದ್ರೆ ಜವಾಬ್ದಾರಿ. ಹಾಗ ಅಣ್ಣ, ನೀವು ಕೂತ್ಕೊಳ್ಳಿ. ನಿಮ್ಗೆ ಏನ್ ತರ್ಲಿ ಕುಡಿಯೋದಕ್ಕೆ? ಕಾಫಿ, ಟೀ, ಹಾಲು? ಏನು ಬೇಡಮ್ಮ. ಅಯ್ಯೋ, ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಏನು ಬೇಡ ಅಂದ್ರೆ ಹೇಗೆ? ತಣ್ಣ ಕೂಲ್ ಡ್ರಿಂಕ್ಸ್ ತಗೊಂಡ್ಬರ್ತೀನಿ, ಕೂತ್ಕೊಂಡಿರಿ.